ಅಮೆರಿಕದಲ್ಲಿ ಒಳ್ಳೆಯ ಕೆಲಸ, ಆಮೇಲೊಂದು ಗ್ರೀನ್ ಕಾರ್ಡ್. ಇದು ನಿಮ್ಮ ಕನಸ? ಹಾಗಿದ್ರೆ ಎಚ್ಚರ. ಅಮೆರಿಕದ ಇಮಿಗ್ರೇಷನ್ ಇಲಾಖೆ ದಿಢೀರನೆ ತಂದಿರುವ ಆ ಒಂದು ರೂಲ್ ನಿಮ್ಮ ಅಮೆರಿಕದ ಕನಸಿಗೆ ಕೊಳ್ಳಿ ಇಡಲಿದೆ. ಎಸ್, ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳು ಅಂದರೆ USCIS ಗ್ರೀನ್ ಕಾರ್ಡ್ ಪಡೆಯುವ ನಿಯಮಗಳಲ್ಲಿ ಒಂದು ಬಿಗ್ ಚೇಂಜ್ ಮಾಡಿದೆ. ಈ ಹೊಸ ನೀತಿಯಿಂದಾಗಿ ಅಮೆರಿಕದಲ್ಲಿರುವ ತಾತ್ಕಾಲಿಕ ವೀಸಾದಾರರು, ವಿಶೇಷವಾಗಿ ನಮ್ಮ ಭಾರತೀಯರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಷ್ಟಕ್ಕೂ ಏನಿದು ಹೊಸ ರೂಲ್ಸ್? ಇನ್ನು ಮುಂದೆ ಅಮೆರಿಕದಲ್ಲಿರುವ ಭಾರತೀಯ ಟೆಕ್ಕಿಗಳು, ವಿದ್ಯಾರ್ಥಿಗಳು ಮತ್ತು ಪ್ರವಾಸಿಗರು ಗ್ರೀನ್ ಕಾರ್ಡ್ ಪಡೆಯಬೇಕಾದ್ರೆ ತಮ್ಮ ತಾಯ್ನಾಡಿಗೆ ವಾಪಸ್ ಬರಬೇಕಾ? ಅಥವಾ ಈ ಹೊಸ ನಿಯಮದಿಂದ H1B ವೃತ್ತಿಪರರಿಗೆ ಆಗುವ ನಷ್ಟಗಳೇನು? F1 ವಿದ್ಯಾರ್ಥಿಗಳಿಗೆ ಇರುವ ರಿಸ್ಕ್ ಏನು? ಈ ಎಲ್ಲ ಕಠಿಣ ನಿಯಮಗಳ ನಡುವೆಯೂ 10 ರಿಂದ 15 ವರ್ಷಗಳಿಂದ ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಭಾರತೀಯ ಕುಟುಂಬಗಳಿಗೆ ಇರುವ ಆ ಒಂದು ಗುಡ್ ನ್ಯೂಸ್ ಅಥವಾ ಸಿಲ್ವರ್ ಲೈನಿಂಗ್ ಏನು? ಈ ಎಲ್ಲದರ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಅಮೆರಿಕದ ಕನಸು ಕಾಣುತ್ತಿರುವ ಪ್ರತಿಯೊಬ್ಬರು ಮಿಸ್ ಮಾಡದೆ ಕೊನೆವರೆಗೂ ಈ ವಿಡಿಯೋ ನೋಡಿ. ಗ್ರೀನ್ ಕಾರ್ಡ್ಗೆ ಬಂತು ಹೊಸ ರೂಲ್ಸ್. ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ರದ್ದಾಯ್ತಾ? ವೀಕ್ಷಕರೇ, ಅಮೆರಿಕದಲ್ಲಿ ಇಷ್ಟು ವರ್ಷಗಳ ಕಾಲ ಒಂದು ಸಿಸ್ಟಮ್ ಇತ್ತು, ಅದೇ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್. ಇದರ ಅರ್ಥ ಏನಪ್ಪಾ ಅಂದರೆ, ನೀವು ಸ್ಟೂಡೆಂಟ್ ವೀಸಾ, ಟೂರಿಸ್ಟ್ ವೀಸಾ ಅಥವಾ ಕೆಲಸದ ವೀಸಾದ ಮೇಲೆ ಅಮೆರಿಕದಲ್ಲಿ ಇದ್ದುಕೊಂಡೇ ನಿಮ್ಮ ತಾತ್ಕಾಲಿಕ ವೀಸಾವನ್ನು ಕಾಯಂ ನಿವಾಸಕ್ಕೆ ಅಂದರೆ ಗ್ರೀನ್ ಕಾರ್ಡ್ಗೆ ಬದಲಾಯಿಸಿಕೊಳ್ಬೋದಿತ್ತು. ಇದಕ್ಕಾಗಿ ಅಮೆರಿಕ ಬಿಟ್ಟು ಹೊರಬರುವ ಅಗತ್ಯವಿರಲಿಲ್ಲ. ಆದರೆ ಶುಕ್ರವಾರವಷ್ಟೇ USCIS ಒಂದು ಹೊಸ ಪಾಲಿಸಿ ಮೆಮೊವನ್ನು ಹೊರಡಿಸಿದೆ. ಇದರ ಪ್ರಕಾರ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಪ್ರಕ್ರಿಯೆಗೆ ದೊಡ್ಡ ಬ್ರೇಕ್ ಬಿದ್ದಿದೆ. ಇನ್ನು ಮುಂದೆ ಅಮೆರಿಕದಲ್ಲಿರುವ ವಿದೇಶಿಯರು ಗ್ರೀನ್ ಕಾರ್ಡ್ ಪಡೆಯಬೇಕಾದರೆ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಮೂಲಕ ಅಮೆರಿಕದ ಹೊರಗಿರುವ ತಮ್ಮ ತಾಯ್ನಾಡಿನ ರಾಯಭಾರ ಕಚೇರಿಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು ಎಂದು ಕಡ್ಡಾಯ ಮಾಡಲಾಗಿದೆ. ಅಂದರೆ ನೀವು ಭಾರತೀಯರಾಗಿದ್ದರೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆ ಪೂರ್ಣಗೊಳಿಸಲು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬರಲೇಬೇಕು. ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಅನ್ನು ಇನ್ನು ಮುಂದೆ ಅತ್ಯಂತ ಅಸಾಧಾರಣ ಪರಿಹಾರ ಎಂದು ಕನ್ಸಿಡರ್ ಮಾಡಲಾಗುತ್ತದೆ. ಅಂದರೆ ಕೇವಲ ವಿರಳ ಅಥವಾ ಅಸಾಧಾರಣ ಪ್ರಕರಣಗಳಲ್ಲಿ ಮಾತ್ರ ಅಮೆರಿಕದೊಳಗೆ ಇದ್ದು ಗ್ರೀನ್ ಕಾರ್ಡ್ ಪಡೆಯಲು ಅವಕಾಶ ನೀಡಲಾಗುತ್ತೆ. ಉಳಿದಂತೆ ಪ್ರತಿಯೊಬ್ಬ ಅರ್ಜಿದಾರರ ಕೇಸನ್ನು ಪ್ರತ್ಯೇಕವಾಗಿ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಅಧಿಕಾರಿಗಳು ತೀರ್ಮಾನ ಮಾಡಲಿದ್ದಾರೆ ಎಂದು ಏಜೆನ್ಸಿ ಸ್ಪಷ್ಟಪಡಿಸಿದೆ. USCISನಿಂದ ಯಾಕೆ ಈ ದಿಢೀರ್ ಬದಲು? ಅಮೆರಿಕ ಸರ್ಕಾರದ ಅಸಲಿ ಪ್ಲಾನ್ ಏನು? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು, ಇಷ್ಟು ವರ್ಷ ಇಲ್ಲದ ನಿಯಮ ಈಗ ಯಾಕೆ ಬಂತು ಅಂತ. ಇದಕ್ಕೆ USCIS ವಕ್ತಾರರಾದ ಜಾಕ್ ಕಾಲ್ಹರ್ ಅವರು ಈ ಬದಲಾವಣೆ ಬಗ್ಗೆ ಕ್ಲಾರಿಫಿಕೇಶನ್ ನೀಡಿದ್ದಾರೆ. ಅವರ ಪ್ರಕಾರ ಈ ಹೊಸ ನೀತಿಯು ಕಾನೂನಿನ ಮೂಲ ಉದ್ದೇಶವನ್ನು ಮರುಸ್ಥಾಪಿಸುವ ಒಂದು ಪ್ರಯತ್ನವಂತೆ. ವಿದೇಶಿಯರು ನಮ್ಮ ದೇಶದ ವಲಸೆ ವ್ಯವಸ್ಥೆಯನ್ನು ಸರಿಯಾದ ಮಾರ್ಗದಲ್ಲಿ ಬಳಸಿಕೊಳ್ಳಬೇಕು ಎನ್ನುವುದು ಕಾನೂನಿನ ಮೂಲ ಉದ್ದೇಶ. ಇನ್ನು ಮುಂದೆ ತಾತ್ಕಾಲಿಕವಾಗಿ ಅಮೆರಿಕದಲ್ಲಿರುವ ಯಾವುದೇ ವಿದೇಶಿ ಪ್ರಜೆ ಗ್ರೀನ್ ಕಾರ್ಡ್ ಪಡೆಯಬೇಕಾದರೆ ಅಸಾಧಾರಣ ಸಂದರ್ಭಗಳನ್ನು ಹೊರತುಪಡಿಸಿ ತಮ್ಮ ತಾಯ್ನಾಡಿಗೆ ಮರಳಿ ಅಲ್ಲಿಂದಲೇ ಅರ್ಜಿ ಸಲ್ಲಿಸಬೇಕು ಎಂದು ಅವರು ಖಡಕ್ ಆಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರವಾಸಿಗರು, ವಿದ್ಯಾರ್ಥಿಗಳು ಮತ್ತು ತಾತ್ಕಾಲಿಕ ಕಾರ್ಮಿಕರು ಅಮೆರಿಕಕ್ಕೆ ಬರುವುದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಮತ್ತು ಅಲ್ಪಾವಧಿಗಾಗಿ ಮಾತ್ರ. ಆ ಅವಧಿ ಮುಗಿದ ಮೇಲೆ ಅವರು ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕು ಅನ್ನೋದು ಸರ್ಕಾರದ ವಾದ. ಈ ಹೊಸ ನಿಯಮದಿಂದಾಗಿ ಅಮೆರಿಕದಲ್ಲಿರುವ ವಲಸೆ ವ್ಯವಸ್ಥೆಯ ಲೋಪದೋಷಗಳನ್ನು ತಡೆಯಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಬಹಳಷ್ಟು ಜನ ಗ್ರೀನ್ ಕಾರ್ಡ್ ರಿಜೆಕ್ಟ್ ಆದರೂ ಕೂಡ ಅಮೆರಿಕದಲ್ಲೇ ಅಕ್ರಮವಾಗಿ ನೆಲೆಸುತ್ತಿದ್ದರು. ತಾಯ್ನಾಡಿನಿಂದ ಅರ್ಜಿ ಸಲ್ಲಿಸುವ ನಿಯಮ ತರುವುದರಿಂದ ಇಂತಹ ಅಕ್ರಮ ವಲಸಿಗರನ್ನು ಹುಡುಕಿ ಹೊರಹಾಕುವ ಶ್ರಮ ತಪ್ಪುತ್ತದೆಯಂತೆ. ಜೊತೆಗೆ ಗ್ರೀನ್ ಕಾರ್ಡ್ ಅರ್ಜಿಗಳನ್ನು ವಿದೇಶಿ ರಾಯಭಾರ ಕಚೇರಿಗಳಿಗೆ ಶಿಫ್ಟ್ ಮಾಡುವುದರಿಂದ USCIS ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಇದರಿಂದಾಗಿ ಮಾನವ ಕಳ್ಳಸಾಗಾಣಿಕೆ, ಹಿಂಸಾತ್ಮಕ ಅಪರಾಧಗಳ ಸಂತ್ರಸ್ತರು ಮತ್ತು ಪೌರತ್ವ ಅರ್ಜಿಗಳಂತಹ ಪ್ರಮುಖ ಮಾನವೀಯ ಕಾರ್ಯಕ್ರಮಗಳ ಕಡೆ ಹೆಚ್ಚಿನ ಗಮನ ಹರಿಸಲು ಏಜೆನ್ಸಿಗೆ ಸಾಧ್ಯವಾಗುತ್ತದೆ ಎನ್ನಲಾಗ್ತಿದೆ. ಭಾರತೀಯ H1B L1 ಟೆಕ್ಕಿಗಳಿಗೆ ಸಂಕಷ್ಟ. ಕೇವಲ ಟ್ಯಾಕ್ಸ್ ಕಟ್ಟಿದ್ರೆ ಸಿಗಲ್ಲ ಗ್ರೀನ್ ಕಾರ್ಡ್. ವೀಕ್ಷಕರೇ, ಈ ಹೊಸ ನಿಯಮದಿಂದ ಅತಿ ಹೆಚ್ಚು ಸಂಕಷ್ಟಕ್ಕೆ ಸಿಲುಕಿರುವುದು ಯಾರು ಗೊತ್ತಾ? ಅದು ನಮ್ಮ ಭಾರತೀಯ H1B ಮತ್ತು L1 ವೀಸಾದಾರರು. ಇನ್ನು ಮುಂದೆ ಅಸಾಧಾರಣ ಸಂದರ್ಭಗಳ ಹೊರತಾಗಿ ಭಾರತೀಯರು ಅಮೆರಿಕವನ್ನು ತೊರೆದು ಭಾರತಕ್ಕೆ ಬಂದು ಅಡ್ಜಸ್ಟ್ಮೆಂಟ್ಗಾಗಿ ಅರ್ಜಿ ಸಲ್ಲಿಸುವುದು ಅನಿವಾರ್ಯವಾಗಲಿದೆ. ಈ ಬಗ್ಗೆ ಖ್ಯಾತ ಇಮಿಗ್ರೇಷನ್ ಅಟಾರ್ನಿ ನಿಕೋಲ್ ಗುರ್ನಾರರ್ ಅವರು ಬಹಳ ಮುಖ್ಯವಾದ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ.
ಅವರ ಪ್ರಕಾರ ಈ ಹೊಸ ಮೆಮೊ ಕಾನೂನನ್ನು ಬದಲಾಯಿಸುತ್ತಿಲ್ಲ, ಬದಲಾಗಿ ಅಧಿಕಾರಿಗಳು ಅರ್ಜಿಗಳನ್ನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸುತ್ತಿವೆ. ಅಮೆರಿಕದೊಳಗಿಂದಲೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದು ಮೊದಲಿನಿಂದಲೂ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟ ವಿಚಾರವಾಗಿತ್ತು. ಆದರೆ ಇಷ್ಟು ವರ್ಷ ಆ ವಿವೇಚನಾ ಅಧಿಕಾರವನ್ನು ಅಧಿಕಾರಿಗಳು ಬಹಳ ಮಿತವಾಗಿ ಬಳಸ್ತಾ ಇದ್ರು. ಅಂದರೆ ಬಹುತೇಕ ಎಲ್ಲರಿಗೂ ಅಪ್ರೂವಲ್ ಸಿಗ್ತಾ ಇತ್ತು. ಆದರೆ ಈ ಹೊಸ ಮೆಮೊ ಪ್ರಕಾರ ಇನ್ನು ಮುಂದೆ ಅಧಿಕಾರಿಗಳು ಅರ್ಜಿಗಳನ್ನು ರಿಜೆಕ್ಟ್ ಮಾಡುವುದು ಹೆಚ್ಚಾಗಲಿದೆ. ಇದಕ್ಕೆ 2022ರ ಸುಪ್ರೀಂ ಕೋರ್ಟ್ನ ಪಟೇಲ್ ವರ್ಸಸ್ ಗವರ್ಲೆಂಟ್ ತೀರ್ಪು ಕೂಡ ಕಾರಣವಾಗಲಿದೆ. ಈ ತೀರ್ಪಿನ ಪ್ರಕಾರ ಇಂತಹ ರಿಜೆಕ್ಷನ್ಗಳನ್ನು ಫೆಡರಲ್ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡುವುದು ಕೂಡ ಕಷ್ಟ ಸಾಧ್ಯ. ಇನ್ನೊಂದು ಆಘಾತಕಾರಿ ವಿಚಾರ ಏನೆಂದರೆ, ಈ ಮೆಮೊದ ಅಡಿ ಟಿಪ್ಪಣಿಯಲ್ಲಿ ಒಂದು ದೊಡ್ಡ ಬಾಂಬ್ ಸಿಡಿಸಲಾಗಿದೆ. ಈ ಹಿಂದೆ H1B ಅಥವಾ L1 ಕಾರ್ಮಿಕರು ತಾವು ಲೀಗಲ್ ಆಗಿ ಸ್ಟೇಟಸ್ ಅನ್ನ ಮೇಂಟೈನ್ ಮಾಡಿದ್ದೇವೆ, ಟ್ಯಾಕ್ಸ್ ಕಟ್ಟಿದ್ದೇವೆ, ಯಾವುದೇ ತಪ್ಪು ಮಾಡಿಲ್ಲ, ಹಾಗಾಗಿ ನಮ್ಮ I-485 ಅರ್ಜಿಗಳು ಸುಲಭವಾಗಿ ಅಪ್ರೂವಲ್ ಆಗುತ್ತವೆ ಎಂದು ಅಂದುಕೊಂಡಿದ್ರು. ಆದರೆ ಇನ್ಮುಂದೆ ಕೇವಲ ಲೀಗಲ್ ಸ್ಟೇಟಸ್ ಮೇಂಟೈನ್ ಮಾಡಿದರೆ ಸಾಲದು, ತಾವು ಗ್ರೀನ್ ಕಾರ್ಡ್ ಪಡೆಯಲು ಹೇಗೆ ಅರ್ಹರು ಎಂಬುದನ್ನು ಸಾಬೀತುಪಡಿಸಲು ಇಕ್ವಿಟೀಸ್ ಅಂದರೆ ಅಮೆರಿಕದ ಜೊತೆ ನಮಗಿರುವ ಬಲವಾದ ಸಂಬಂಧಗಳು ಮತ್ತು ಉತ್ತಮ ವೈಯಕ್ತಿಕ ಗುಣಲಕ್ಷಣಗಳನ್ನು ಅಧಿಕಾರಿಗಳ ಮುಂದೆ ಪ್ರದರ್ಶಿಸಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. F1 ವಿದ್ಯಾರ್ಥಿಗಳಿಗೆ ಕಾದಿದೆ ಡಬಲ್ ಡೇಂಜರ್. ಗ್ರೀನ್ ಕಾರ್ಡ್ ಕನಸಿಗೆ ಬೀಳುತ್ತಾ ತಣ್ಣೀರು. H1B ಉದ್ಯೋಗಿಗಳಿಗಿಂತಲೂ ಅಮೆರಿಕದಲ್ಲಿ ಓದುತ್ತಿರುವ F1 ವೀಸಾ ವಿದ್ಯಾರ್ಥಿಗಳಿಗೆ ಹೊಸ ನಿಯಮ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕೆಂದರೆ ನಿಕೋಲ್ ಗುರ್ನಾರರ್ ಅವರು ಹೇಳುವಂತೆ F1 ವೀಸಾ ಅನ್ನೋದು ಡ್ಯುಯಲ್ ಇಂಟೆಂಟ್ ವೀಸಾ ಅಲ್ಲ. ಅಂದರೆ ವಿದ್ಯಾರ್ಥಿಗಳು ವೀಸಾ ಪಡೆಯುವಾಗ ರಾಯಭಾರ ಕಚೇರಿಯ ಅಧಿಕಾರಿಯ ಮುಂದೆ ನಾನು ಕೇವಲ ಓದುವ ಉದ್ದೇಶಕ್ಕಾಗಿ ಅಮೆರಿಕಕ್ಕೆ ಹೋಗುತ್ತಿದ್ದೇನೆ, ಓದು ಮುಗಿದ ತಕ್ಷಣ ತನ್ನ ತಾಯ್ನಾಡಿಗೆ ವಾಪಸ್ ಬರುತ್ತೇನೆ ಎಂದು ಭರವಸೆ ನೀಡಿರುತ್ತಾರೆ. ಆದರೆ ಅದೇ ವಿದ್ಯಾರ್ಥಿಗಳು ಓದು ಮುಗಿಸಿ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಾಗ ಅಧಿಕಾರಿಗಳು ಅವರ ಹಳೆ ಭರವಸೆಯನ್ನ ಪ್ರಶ್ನೆ ಮಾಡುವ ಅಧಿಕಾರವನ್ನ ಈ ಹೊಸ ಮೆಮೊ ನೀಡುತ್ತದೆ. ನೀವು ವಾಪಸ್ ಹೋಗ್ತೀನಿ ಅಂತ ಹೇಳಿ ಈಗ ಯಾಕೆ ಗ್ರೀನ್ ಕಾರ್ಡ್ ಕೇಳ್ತಿದ್ದೀರಾ ಎಂದು ಅಧಿಕಾರಿಗಳು ಕ್ರಾಸ್ ಚೆಕ್ ಮಾಡಬಹುದು. ಹೀಗಾಗಿ ಅಮೆರಿಕದಲ್ಲೇ ಇದ್ದುಕೊಂಡು ಅರ್ಜಿ ಸಲ್ಲಿಸಬೇಕಾ ಅಥವಾ ಭಾರತಕ್ಕೆ ಬಂದು ಇಂಟರ್ವ್ಯೂ ಎದುರಿಸಬೇಕಾ ಎಂಬ ನಿರ್ಧಾರ ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟವಾಗಲಿದೆ. ಎರಡೂ ದಾರಿಗಳಲ್ಲೂ ರಿಸ್ಕ್ ಇದ್ದೇ ಇದೆ. ಮೊದಲೆಲ್ಲ ಕಣ್ಮುಚ್ಚಿಕೊಂಡು ಅಮೆರಿಕದಿಂದಲೇ ಅರ್ಜಿ ಸಲ್ಲಿಸುತ್ತಿದ್ದ ಜನರಿಗೆ ಈಗ ಅಧಿಕಾರಿಗಳ ವಿವೇಚನೆಯ ತೂಗುಗತ್ತಿ ಎದುರಾಗಿದೆ. ಇಷ್ಟೆಲ್ಲ ಕಷ್ಟದ ನಡುವೆ ಒಂದು ಗುಡ್ ನ್ಯೂಸ್. 10-15 ವರ್ಷ ಕಾದ ಭಾರತೀಯರಿಗೆ ಸಿಲ್ವರ್ ಲೈನಿಂಗ್. ವೀಕ್ಷಕರೇ, ಕತ್ತಲು ಕವಿದಾಗ ಒಂದು ಸಣ್ಣ ಬೆಳಕಿನ ಕಿರಣ ಮೂಡುವಂತೆ ಈ ಕಠಿಣ ನಿಯಮಗಳ ನಡುವೆಯೂ ದಶಕಗಳಿಂದ ಅಮೆರಿಕದಲ್ಲಿ ನೆಲೆಸಿರುವ ಭಾರತೀಯರಿಗೆ ಒಂದು ಶುಭ ಸುದ್ದಿ ಅಥವಾ ಸಿಲ್ವರ್ ಲೈನಿಂಗ್ ಇದೆ. 10 ಅಥವಾ 15 ವರ್ಷಗಳಿಂದ EB2 ಅಥವಾ EB3 ಕ್ಯಾಟಗರಿಯಲ್ಲಿ ಗ್ರೀನ್ ಕಾರ್ಡ್ಗಾಗಿ ಕಾಯುತ್ತಿರುವ ಭಾರತೀಯ ಕುಟುಂಬಗಳಿಗೆ ಈ ಹೊಸ ಮೆಮೊ ವರದಾನವಾಗುವ ಸಾಧ್ಯತೆ ಇದೆ. ಹೇಗೆ ಗೊತ್ತಾ? ನಿಕೋಲ್ ಗುರ್ನಾರರ್ ಅವರು ವಿವರಿಸುವಂತೆ ಈ ಮೆಮೊದಲ್ಲಿ ಇಕ್ವಿಟೀಸ್ ಅಂದರೆ ಅರ್ಜಿದಾರರು ಅಮೆರಿಕದಲ್ಲಿ ಬೆಳೆಸಿಕೊಂಡಿರುವ ಸಂಬಂಧಗಳ ಬಗ್ಗೆ ಒತ್ತು ನೀಡಲಾಗಿದೆ. 10-15 ವರ್ಷಗಳ ಕಾಲ ಅಮೆರಿಕದಲ್ಲಿರುವ ಭಾರತೀಯರ ಬೇರುಗಳು ಅಲ್ಲಿ ಗಟ್ಟಿಯಾಗಿರುತ್ತವೆ. ಅವರ ಮಕ್ಕಳು ಅಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಪತ್ನಿ ಅಥವಾ ಪತಿ H4EAD ಮೂಲಕ ತಮ್ಮದೇ ಆದ ಕೆರಿಯರ್ ಕಟ್ಕೊಂಡಿರ್ತಾರೆ. ಸಮಾಜದ ಜೊತೆ ಬೆರೆತಿರ್ತಾರೆ. ಇದನ್ನೇ ಬಂಡವಾಳಗಿಟ್ಟುಕೊಳ್ಳಿ ಎನ್ನುತ್ತಾರೆ. ಇನ್ನು ಮುಂದೆ ಗ್ರೀನ್ ಕಾರ್ಡ್ ಪ್ರಕ್ರಿಯೆಯನ್ನು ಕೇವಲ ಒಂದು ಫಾರ್ಮ್ ಫಿಲ್ ಮಾಡುವ ಕೆಲಸ ಅಂದ್ಕೊಳ್ಬೇಡಿ. ಇದೊಂದು ದೊಡ್ಡ ಕಾನೂನು ಹೋರಾಟ ಎಂದು ಭಾವಿಸಿ. ನಿಮ್ಮ ಕುಟುಂಬದ ಸಂಬಂಧಗಳು, ನಿಮ್ಮ ಟ್ಯಾಕ್ಸ್ ಹಿಸ್ಟರಿ, ನೀವು ಅಲ್ಲಿನ ಸಮಾಜಕ್ಕೆ ನೀಡಿರುವ ಕೊಡುಗೆ, ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆ ಇವೆಲ್ಲವನ್ನು ಡಾಕ್ಯುಮೆಂಟ್ ಮಾಡಿ ಅಧಿಕಾರಿಗಳ ಮುಂದೆ ಪ್ರೆಸೆಂಟ್ ಮಾಡಿ ಎಂದು ಅವರು ತಮ್ಮ ಕ್ಲೈಂಟ್ಗಳಿಗೆ ಸಲಹೆ ನೀಡುತ್ತಿದ್ದಾರೆ. ಈ ಹಿಂದೆ ಕಣ್ಮುಚ್ಚಿಕೊಂಡು ಆಟೋ ಪೈಲಟ್ ಮೋಡ್ನಲ್ಲಿ ಅಪ್ರೂವಲ್ ಆಗ್ತಿದ್ದ ಕೇಸ್ಗಳು ಇನ್ನು ಮುಂದೆ ಹಾಗೆ ಆಗಲ್ಲ. ನಿಮ್ಮ ಕೇಸನ್ನು ನೀವೇ ಸ್ಟ್ರಾಂಗ್ ಆಗಿ ಪ್ರೆಸೆಂಟ್ ಮಾಡಬೇಕು ಎಂಬುದು ಅವರ ಕಿವಿ ಮಾತು. ನೋಡೋಣ ಎಷ್ಟು ಜನ ಇದನ್ನು ಪಾಲಿಸ್ತಾರೆ ಅಂತ. ಒಟ್ಟಿನಲ್ಲಿ ಅಮೆರಿಕ ಸರ್ಕಾರದ ಈ ಹೊಸ ನಿರ್ಧಾರ ವಲಸೆ ವ್ಯವಸ್ಥೆಯಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದೆ. ಕಾನೂನಿನ ಮೂಲ ಉದ್ದೇಶವನ್ನು ಎತ್ತಿ ಹಿಡಿಯುವ ನೆಪದಲ್ಲಿ ಅಮೆರಿಕದ ಕನಸು ಹೊತ್ತು ಹೋದ ಲಕ್ಷಾಂತರ ಭಾರತೀಯರ ಭವಿಷ್ಯದ ಮೇಲೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಮೂಡುವಂತೆ ಮಾಡಿದೆ. ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ರದ್ದಾಗಿ ಎಲ್ಲರೂ ತಾಯ್ನಾಡಿಗೆ ಬಂದು ಅರ್ಜಿ ಸಲ್ಲಿಸಬೇಕು ಅನ್ನೋ ನಿಯಮ ಪ್ರಾಯೋಗಿಕವಾಗಿ ಎಷ್ಟು ಸಕ್ಸಸ್ ಆಗುತ್ತೆ? ಇದರಿಂದ ಭಾರತೀಯ ಟೆಕ್ಕಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗುತ್ತಾ, ಅಥವಾ ಅಮೆರಿಕದ ಗ್ರೀನ್ ಕಾರ್ಡ್ ಅನ್ನೋದು ಕನ್ನಡಿಯೊಳಗಿನ ಗಂಟಾಗಿ ಉಳಿಯುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.